ಮಂಜುನಾಥ್ ಕನ್ನಡ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆಕ್ಚುಲ್ ಆಗಿ ತುಂಬಾ ದಿನ ಆದ್ಮೇಲೆ, ಇನ್ನೇನು ತುಂಬಾ ದಿನ ಆದ್ಮೇಲೆ ಅನ್ನೋದಕ್ಕಿಂತ ವರ್ಷ ಆದ್ಮೇಲೆ, ಮದುವೆ ಆದ್ಮೇಲೆ ಗಂಟನ್ ಬಿಟ್ಬಿಟ್ಟು ಒಬ್ಬಳೇ ಊರಿಗೆ ಹೋಗ್ತಾ ಇದ್ದೀನಿ. ಅದಕ್ಕೆ ನನ್ನ ಗಂಡ ಫುಲ್ ಖುಷಿ ಆಗ್ಬಿಟ್ಟಿದ್ದಾರೆ ಅಲ್ವೇನ್ರಿ? ಇಲ್ಲ ಅಂತ ಸುಮ್ಮನೆ ಹೇಳ್ತಾ ಇದ್ದಾರೆ, ಬಟ್ ನಿಜ ಖುಷಿ ಆಗಿದ್ದಾರೆ. 3 ದಿನ ನೆಮ್ಮದಿಯಾಗಿರ್ಬೋದು, ಅದ್ ಮಾಡು ಇದ್ ಮಾಡು, ಹಂಗಿರು ಹಿಂಗಿರು ಅಂತ ಯಾರು ಹೇಳಲ್ವಲ್ಲ. ಅದಕ್ಕೆ ಸೊ ಡೈಲಿ ವ್ಲಾಗ್ ತರ ಈ ಒಂದು ವಿಡಿಯೋನ ಮಾಡೋಣ ಅಂತ ಅನ್ಕೊಂಡೆ. ಆಲ್ರೆಡಿ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಬಸ್ಸಿಗೆ ಬಿಡ್ತಿದ್ದಾರೆ, ಟ್ರೈನಿಗೆ ಬಿಡಬೇಕಾಗಿತ್ತು, ಬಟ್ ಟೈಮ್ ಇಲ್ಲ ಅನ್ನೋ ಕಾರಣಕ್ಕೆ ಬಸ್ಸಲ್ಲಿ ಹೋಗ್ತಾ ಇದ್ದೀನಿ. ಹಾಸನಿಂದ ನನ್ನ ತಮ್ಮ ಪಿಕ್ ಮಾಡ್ತಾನೆ. ಸೊ ಹೇಗಿರುತ್ತೆ ನನ್ನ ಜರ್ನಿ ಅನ್ನೋದನ್ನ ಈ ವಿಡಿಯೋ ಮೂಲಕ ಹಾಕ್ತೀನಿ. ಬನ್ನಿ. ಏನು ಮಾತಾಡಲ್ವಾ? ವಾಯ್ಸೇ ಕೇಳಿಸ್ತಾ ಇಲ್ಲ. ಏನ್ ಮಾತಾಡ್ತೀಯ? ಫಸ್ಟ್ ಸ್ಟಾಪ್ ಹತ್ರ ಮಾತಾಡ್ತೀಯ? ಯಾಕೆ ರೆಡಿ ಮಾಡ್ಕೋತೀಯ ಅಲ್ಲಿ ತನಕ ಸ್ಪೀಚು? ಸ್ಕ್ರಿಪ್ಟ್ ರೆಡಿ ಮಾಡ್ಕೊಂಡು ನನ್ನ ಗಂಡ ಮಾತಾಡ್ತಾರಂತೆ. ನಾನು ಈ ವಿಡಿಯೋ ಮೂಲಕ ಜನರಿಗೆ ಒಂದು ಮನವಿ ಮಾಡೋದು ಏನಪ್ಪ ಅಂತ ಹೇಳಿದ್ರೆ, ದಯವಿಟ್ಟು ಈ ರೀತಿ ಆಫ್ ಹೆಲ್ಮೆಟ್ನ ಹಾಕೋಬೇಡಿ. ನಾನಿವತ್ತು ಅದೇನೋ ಹೇಳ್ತಾರಲ್ಲ ಹಾಗೆ ಫುಲ್ ಹೆಲ್ಮೆಟ್ ಎನಿ ಟೈಮ್ ಹಾಕೋದು. ಬಟ್ ಇವತ್ತು ನನ್ನ ಗಂಡ ಅದನ್ನು ಕ್ಯಾರಿ ಮಾಡೋಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ಇದನ್ನು ಹಾಕೊಂಡಿದ್ದೀನಿ. ನಿಜ ಕಣ್ಣಿಗೆಲ್ಲ ಎಷ್ಟು ಎಫೆಕ್ಟ್ ಆಗ್ತಿದೆ, ಧೂಳು ಹೋಗ್ತಾ ಇದೆ. ಮತ್ತು ಇದು ಸೇಫ್ಟಿನೂ ಅಲ್ಲ. ನಾವು ಹೆಲ್ಮೆಟ್ ಹಾಕೋದೇ ನಮ್ಮ ಸೇಫ್ಟಿಗೋಸ್ಕರ, ಬಟ್ ಇದರಲ್ಲಿ ಯಾವುದೇ ರೀತಿ ಸೇಫ್ಟಿನೂ ಇರೋದಿಲ್ಲ. ನಾವು ಬಿದ್ದರೆ ಇದು ಹಾರು ಹೋಗಿರುತ್ತೆ. ಸೊ ಈ ರೀತಿ ಹೆಲ್ಮೆಟ್ನ ದಯವಿಟ್ಟು ಯಾರು ಯೂಸ್ ಮಾಡಬೇಡಿ. ಹೆಲ್ಮೆಟ್ ಅಂದರೆ ಗಾಡಿ ಓಡಿಸೋರೆಲ್ಲ ಫುಲ್ ಹೆಲ್ಮೆಟ್ನ ಪ್ಲೀಸ್ ಯೂಸ್ ಮಾಡಿ. ಏನು ನನ್ನ ಬಿಟ್ಟೋಯ್ತಿದ್ಯಲ್ಲ ನೀನು? ನನ್ನ ಬಿಟ್ಟೋಯ್ತಿದ್ಯಲ್ಲ ನೀನು? ಬೇಡ ಹೋಗೋದು. ನೀವೇ ತಾನೇ ಹೋಗಕ್ಕೆ ಹೇಳಿದ್ದು, ಕಾಟ ತಪ್ಪುತ್ತೆ ಅಂತ ತಾನೇ? ಇಲ್ಲ ಇಲ್ಲ ಇಲ್ಲ. ಮತ್ತೆ ಏನು ಮತ್ತೆ ಯಾಕೆ ಒಬ್ಳನ್ನೇ ಹೋಗಕ್ಕೆ ಹೇಳಿದ್ದು? ಯಾವತ್ತು ಹೋಗೇ ಇಲ್ಲಲ್ಲ, ಆರಾಮಾಗಿ ಹೋಗಿ 3 ದಿನ ತವ್ರ ಮನೇಲಿ ಇದ್ದು ಬರ್ಲಿ ಅಂತ ಕಳಿಸ್ತಾ ಇದ್ದೀನಿ. ಅಯ್ಯೋ ಅಯ್ಯೋ, ನೀವು ಬರ್ಬೇಕಾದ್ರೆ ಶೇವ್ ಮಾಡಿಸ್ಕೊ ಬನ್ನಿ. ಮತ್ತೆ ಇನ್ನೇನು ಸಮಾಚಾರ? ಏನಿಲ್ಲ. ಕಾಲ್ ಗೀಲ್ ಮಾಡ್ತೀರಾ ನೀವು? ಮಾಡ್ತೀನಿ, ಕಂಟಿನ್ಯೂ ಕಾಲ್ ಮಾಡ್ತಾ ಇರ್ತೀನಿ. ಕಂಟಿನ್ಯೂ ಮಾಡ್ತಾ ಇರ್ತೀರಾ? ಅಂತೂ ಇಂತೂ ಬಸ್ ಹತ್ತಿ ಕೂತಾಯಿತು, ಊರಿಗೆ ಹೊರಟಾಯಿತು. ಹಾಗೆ ಫ್ರೀ ಬಸ್ ಟಿಕೆಟಲ್ಲಿ ಪ್ರಯಾಣನೂ ಸ್ಟಾರ್ಟ್ ಆಯಿತು. ಇದು 3rd ಟೈಮ್ ಅನಿಸುತ್ತೆ ನಾನು ಫ್ರೀ ಬಸ್ಸಲ್ಲಿ ಓಡಾಡ್ತಾ ಇರೋದು. ಲಾಂಚ್ ಆಗಿದ್ದಿನ ಅಂದರೆ June 11th ಇನ್ನೂ ನೆನಪಿದೆ. ಯಾಕಂತ ಹೇಳಿದ್ರೆ ಸಕಲೇಶ್ಪುರದಿಂದ ನಾವು ಡೈರೆಕ್ಟ್ ಬೆಂಗಳೂರಿಗೆ ಬರ್ತಾ ಫ್ರೀ ಬಸ್ ಟಿಕೆಟ್ ಶಕ್ತಿ ಯೋಜನೆಯಲ್ಲಿ ಬಂದಿದ್ದು. ಅದಾದಮೇಲೆ ಒಂದು ಸತಿ ಊರಿಗೆ ಹೋಗಿದೆ, ಈಗ ಮತ್ತೆ ಊರಿಗೆ ಹೋಗ್ತಾ ಇದ್ದೀನಿ. 246 ರೂಪೀಸ್, ಬಟ್ ನನಗೆ ಫ್ರೀ ಆಧಾರ್ ಕಾರ್ಡ್ ತೋರಿಸಿದ್ರೆ. ಸೊ ಇದೊಂದು ಯೋಜನೆ ಅಂತೂ ಹೆಣ್ಮಕ್ಳಿಗೆ ಭಾಳ ಅಂದರೆ ಭಾಳ ಉಪಯೋಗ ಆಗ್ತಾ ಇದೆ. ಎಲ್ಲಿಂದ ಎಲ್ಲಿಗೆ ಬೇಕಾದರೂ ಟ್ರಾವೆಲ್ ಮಾಡ್ತಾರೆ. ಈ ಪುಣ್ಯಕ್ಷೇತ್ರಗಳು ಅಂತ ಹೇಳ್ತಾರಲ್ಲ, ಅಲ್ಲಿಗೆ ಟ್ರಾವೆಲ್ ಮಾಡೋರಂತಹ ಸಂಖ್ಯೆ ಅಂತೂ ತುಂಬ ಜಾಸ್ತಿ ಆಗಿಬಿಟ್ಟಿದೆ. ಸೊ ನಾನು ಈ ಒಂದು ಶಕ್ತಿ ಯೋಜನೆಯನ್ನು ಬಳಸ್ಕೊಳ್ತಾ ಇದ್ದೀನಿ. ತುಂಬ ಅಂತ ಹೇಳಿದ್ರೆ ತುಂಬ ಸ್ಪೀಡಾಗಿ ಬರ್ತಾ ಇದ್ದಾರೆ. ಆಲ್ರೆಡಿ 1 hour 20 minutes ಆಯಿತು ಅನಿಸುತ್ತೆ ನಾವು ಹೊರಟು. ಬಟ್ ಆಲ್ರೆಡಿ ನಾವೀಗ ಎಲ್ಲಿದ್ದೀವಿ ಅಂತ ಹೇಳಿದ್ರೆ ಬೆಳ್ಳೂರು ಹತ್ರ ಇದ್ದೀವಿ. ನಾನ್ ಸ್ಟಾಪ್ ಗಾಡಿ ಹತ್ತಿರೋದಂತೂ ಫುಲ್ಲು ಯೂಸ್ ಆಗಿದೆ. ಸೊ ಇದೇ ಗಾಡಿಯಲ್ಲಿ ನಾವೀಗ ಬಂದಿರೋದು. ಬ್ರೇಕ್ ಅಂತ ಹೇಳಿ ಕೊಟ್ಟಿದ್ದಾರೆ, ಹಾಗಾಗಿ ಕಾಫಿ ಕುಡಿತಾ ಇದ್ದೀನಿ. ಒಬ್ಬಳೇ ಹೋಗ್ತಿರೋದಲ್ಲ, ಸೊ ಜರ್ನಿ ಸ್ವಲ್ಪ ಬೋರ್ ಆಗ್ತಿದೆ. ಹಾಗಾಗಿ ಸ್ವಲ್ಪ ನಿದ್ದೆ ಮಾಡ್ಕೊಂಡು ಬಂದೆ. ಈಗ ಮತ್ತೆ ನಿದ್ದೆ ಮಾಡಬೇಕು. ಆಲ್ರೆಡಿ ನನ್ನ ತಮ್ಮ ಬಂದು ವೆಯ್ಟ್ ಮಾಡ್ತಾ ಇದ್ದ. ನೋಡಿ ಇಲ್ಲಿ ನಮ್ಮ ಮನೇಲಿ 3 ಜನ ಕಾಡಗಳು. ಒಂದು ನನ್ನ ತಮ್ಮ, ಒಂದು ನಮ್ಮಪ್ಪ, ಒಂದು ನನ್ನ ಗಂಡ. ಈ 3 ಜನಕ್ಕೂ ಬಟ್ಟೆ ಹಾಕೊಳ್ಳೋಕ್ಕೂ ನಾವು ಹೇಳಬೇಕು, ಶೇವ್ ಮಾಡೋಕ್ಕೂ ನಾವು ಹೇಳಬೇಕು. ಏರ್ ಕಟ್ ಮಾಡಿಸಿದೇನಾ? ತಲೆ ಮಾತ್ರ ಹಿಂಗೆ ಗುಂಡು ಉಡ್ಸ್ಕೊಂಡು ಕೂತವನೆ. ಹೆಂಗಿರ್ತಾವ ಹಂಗಂಗೆ ಎದ್ದು ಬರ್ತವೆ. ಎಲ್ಲ ಹೇಳಿ ಸಾಯ್ಬೇಕು. ಗಾಡಿಯಲ್ಲಿ ನಿಲ್ಸಿದ್ಯಾ? ಲಗೇಜ್ ಎತ್ಕೋಬೇಕು ತಾನೆ? ಮತ್ತೆ ಇದೇನಂತಾರೆ ಆ
ಒಂದ್ ದಿನ ಆಗೋಗಿದೆ ಇದ್ರಲ್ಲಿ ನೀರೆಲ್ಲ ನೋಡಿ ಇಷ್ಟೊಂದು. ಮಿಸ್ ಆಗಿ ಏನಾದ್ರು ಗಾಡಿ ಬಿದ್ರೆ ಹೊಳೆ ಪಾಲು ಅಲ್ವಾ? ಅದೇ ಹೊಳೆ ಪಾಲು ಜಾಸ್ತಿ ಆಳ ಇಲ್ವಾ? ಕಾಡ, ಇನ್ನೊಂದ್ ಕಾಡ. ನಮ್ಮಪ್ಪ ಹಿಂಗ್ ತಿರುಗ್ತಾನೆ ಸುಮ್ನೆ. ತಲೆ ಕೂದ್ಲು ಮಾತ್ರ ಬೆಳ್ಳಗಾಗಿಲ್ಲ, ಮೀಸೆ ಮಾತ್ರ ಬೆಳ್ಳಗಾಗಿದೆ. ಎಲ್ಲ ಅದಕ್ಕೆ ಕಲರ್ ಹಚ್ಕೋತೀಯ ಅಂತ ಕೇಳ್ತಾರೆ. ಇವಳೊಬ್ಳು ನಂಗೆ ಅತ್ತೆ ಆಗ್ಬೇಕಾ ಚಿಕ್ಕಮ್ಮ ಆಗ್ಬೇಕಾ ಏನ್ ಬೇಕಾದ್ರೂ ಆಗ್ಬೇಕು ಎಲ್ಲ ಕಡೆಯಿಂದಾನು, ನಮ್ಮ ಅಪ್ಪನ ಕಡೆ ಅಮ್ಮನ ಕಡೆ ಎಲ್ಲ ಕಡೆ. ಅದಕ್ಕೆ ಕಜ್ಜಾಯ ಕೊಟ್ಟವಳೆ. ನೋಡಿ, ಇದು ಚೆನ್ನಾಪುರದ ಸರ್ಕಲ್ ಅಲ್ಲಿರುವಂಥದ್ದು ಆಂಜನೇಯನ ಪ್ರತಿಮೆ. ಅಂತೂ ಇಂತೂ ಬಂದ್ವಿ, ನಮ್ಮ ಮನೆ ಹತ್ರ ಬಂದ್ವಿ. ನಮ್ ಕಾಡ ಕರ್ಕೊಂಡ್ ಬಂದಿದ್ದು ನೋಡಿಲ್ಲಿ. ಈ ರೋಡು ಹೆಂಗ್ ಆಗ್ಬಿಟ್ಟೆ ಅಂದ್ರೆ, ಈ ರೋಡಲ್ಲಿ ಹೋಗೋದು ಬರೋದು ಹೆಂಗೆ ಅಂತ ಗೊತ್ತಾಗಲ್ಲ. ಇಲ್ಲಿ ಜನ ಅದು ಹೆಂಗಾದ್ರೂ ಓಟ್ ಹಾಕ್ತಾರೋ, ಇಲ್ಲೇ ಬಿದ್ದಿದ್ದು ಅಂತ ಹೇಳಕ್ ಗೊತ್ತಾಗುತ್ತೆ. ಓಟ್ ಹಾಕ್ಬೇಡ, ಯಾವನ MLA MP ಈ ಗ್ರಾಮ ಪಂಚಾಯತಿ ಎಲ್ಲವನ್ನೂ ಮಾಡ್ತಾನೆ. ರೋಡ್ಗಳು ಮಾತ್ರ ಈ ರೀತಿ ಅಧ್ವಾನ. ಟಾರ್ ಹಾಕ್ಸಕ್ಕಾಗಿಲ್ಲ, ಜಲ್ಲಿ ಹಾಕಿಸ್ತಾರೆ, ಅದು 3 ದಿನಕ್ಕೆ ಕಿತ್ತೋಗುತ್ತೆ. ಈ ಹಣೆ ಬರಕ್ಕೆ ನಾವು ಓಟ್ ಬೇರೆ ಹಾಕ್ಬೇಕು. ದರಿದ್ರ ನನ್ನ ಮಕ್ಕಳಿಗೆ. ಓಕೆ ಓಕೆ ಓಕೆ, ಕೊನೆಗೂ ಬಂದ್ವಿ ಇವ್ರ ಮನೆ ಹತ್ರ. ಮತ್ತಿಷ್ಟು ಜಲ್ದಿ ಅಂದ್ರೆ ನನ್ ಗಂಡ ಇಲ್ವಾ ನನ್ಗೆ? ನೋಡಿಲಿ ನಮ್ಮ ಅಮ್ಮನ ಕಡೆದು. ನೋಡಿ, ಇನ್ನೊಂದು ಕಾಡಿ ಒಳಗಡೆನೆ ಇದೆ, ಬರ್ತಾನೆ ಇಲ್ಲ. ಇಲ್ಲ, ಇಲ್ಲೆಲ್ಲೋ ಕಾಣಿಸ್ದಂಗ ಅಲ್ಲ. ಬರಲ್ವೇನೆ? ಬಂದ್ಲು. ಮುಖ ಬೇರೆ ನಾಯಿ ತರ ಆಗಿದೆ. 3 ದಿನದಿಂದ ಹುಷಾರಿಲ್ಲ, ಆದ್ರೂ ಬರ್ತವಳೆ. ಅಯ್ಯೋ, ಹಿಂಗೆ ಕೊಟ್ಟಾಯ್ತು. ಆಯ್ತಾ ನೆಮ್ಮದಿ? ಇದೇನಿದು ಕಾರ್ಡ್ ಮಾಡ್ಕೊಂಡಿದ್ಯಾ? ಅದನ್ನೇ ಹೇಳಿದ್ದು ನೋಡಿ. ಏನಾಗಲ್ಲ. ಇವ್ರೆ ಇನ್ನೊಂದ್ಸತಿ ನೋಡ್ಕೊಳ್ಳಿ. ಕಾಡ ಹೆಂಗಿದೆಯಾ ನೋಡು ಗೋಯ. ಬಂದಾಯ್ತು ನಮ್ಮನೆ ಹತ್ರ. ಅದೇ ಇವ್ರ ಮನೆ ಹತ್ರ. ಇಲ್ಲಿ ಇವ್ರ ಮನೆ. ನಮ್ಮನೆ ಸುತ್ತಮುತ್ತ ಜಾಗ ಇಲ್ದಂಗೆ ನಮ್ಮಮ್ಮ ಹೂವಿನ ಗಿಡ ಅದು ಇದು ಎಲ್ಲ ಬೆಳೆದಿದ್ದಾಳೆ. ಸೊ ಅದ್ರ ವಿಡಿಯೋನ ಬೇರೆ ಇನ್ನೊಂದು ವ್ಲಾಗಲ್ಲಿ ಹಾಕ್ತೀನಿ. ಸೊ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ಟೈಮ್ ಆಯ್ತು 2 ಗಂಟೆ. ಹೊಟ್ಟೆ ಹಸಿತಾ ಇದೆ, ಊಟ ಮಾಡಬೇಕು. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್, ಟೇಕ್ ಕೇರ್. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.